ಎಸ್, ವಿನಯ್ ಮನೆಗೆ ತೆರಳಿರುವಂತಹ ಪೊಲೀಸರು ವಿನಯ್ಗಾಗಿ ಬಸವೇಶ್ವರ ನಗರದ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ಎಸ್, ಈಗ ವಿನಯ್ಗೂ ಕೂಡ ಸಂಕಷ್ಟ ಎದುರಾಗಲಿದೆ. ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ದಂತಹ ಆರೋಪದ ಮೇರೆಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಹಾಗೂ ವಿನಯ್ ಗೌಡ ಅವರನ್ನ ಪೊಲೀಸರು ಬಂಧಿಸಿದ್ರು. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲೆ ಮಾಡಿದ್ರು. ಬಳಿಕ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು. ಜಾಮೀನಿನ ಮೇಲೆ ಅವರು ಬಿಡುಗಡೆ ಕೂಡ ಆಗಿದ್ರು. ಆದ್ರೆ ಈ ಕೇಸ್ ವಿಚಾರಣೆ ಚುರುಕುಗೊಂಡಿದ್ದು ಜಾಮೀನು ಪಡೆದು ರಿಲೀಫ್ ಆಗಿದ್ದಂತಹ ರಜತ್ ಹಾಗೂ ವಿನಯ್ ಗೌಡಗೆ ಮತ್ತೊಂದು ದೊಡ್ಡ ಶಾಕ್ ಕಾದಿತ್ತು. ರೀಲ್ಸ್ ಮಾಡಿದ ಎಡವಟ್ಟಿನಿಂದ ಜೈಲು ಸೇರಿದ್ದಂತಹ ರಜತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು. ಹಾಗೆ ವಿನಯ್ ಗೌಡ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ವೈರಲ್ ಆದಂತಹ ವಿಡಿಯೋ ರೀಲ್ಸ್ಗಳನ್ನ ರಜತ್ ಮಚ್ಚು ಹಿಡಿದುಕೊಂಡಿರುವಂತಹ ಆರೋಪ ಕೇಳಿಬಂದಿತ್ತು. ಆದರೆ ಮೊದಲಿಗೆ ವಿಚಾರಣೆಯನ್ನ ನಡೆಸಿದ ಸಂದರ್ಭದಲ್ಲಿ ಅದು ಫೈಬರ್ ಮಚ್ಚು ಅಂತೆಲ್ಲ ಹೇಳ್ಕೊಂಡಿದ್ರು. ತದಾದ ನಂತರ ನಿಜವಾದ ಮಚ್ಚು ಪೊಲೀಸರು ಪತ್ತೆಯನ್ನ ಹಚ್ಚಿದ್ರು. ಅದನ್ನ ರಜತ್ ಪೊಲೀಸರ ವಶಕ್ಕೆ ಈವರೆಗೂ ಕೂಡ ನೀಡಿಲ್ಲ. ಸದ್ಯ ಜಾಮೀನನ್ನ ಪಡೆದು ರಿಲೀಫ್ ಆಗಿದ್ದಂತಹ ರಜತ್ಗೆ ಪೊಲೀಸರು ಮತ್ತೆ ಹೋಗಿ ಬಾಗಿಲು ತಟ್ಟಿದ್ದಾರೆ. ರಜತ್ಗೆ ಮಾತ್ರ ಅಲ್ಲ, ವಿನಯ್ ಗೌಡಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಸ್ಪರ್ಧೆ ವಿನಯ್ ಗೌಡ ಬಂಧನಕ್ಕೂ ಪೊಲೀಸರು ತೆರಳಿದ್ದಾರೆ. ವಿನಯ್ ಗೌಡ ಅವರ ಮನೆಯ ಬಾಗಿಲನ್ನು ಕೂಡ ತಟ್ಟಿದ್ದಾರೆ. ವಿನಯ್ ಮನೆಗೆ ತೆರಳಿರುವಂತಹ ಪೊಲೀಸರು ವಿನಯ್ಗಾಗಿ ಬಸವೇಶ್ವರ ನಗರದ ಪೊಲೀಸರು ಶೋಧವನ್ನು ಕೂಡ ನಡೆಸಿದ್ದಾರೆ. ನಿಜವಾದ ಮಚ್ಚನ್ನ ಬಚ್ಚಿಟ್ಟಿದ್ದಂತಹ ಇಬ್ರು ಕೂಡ ಮತ್ತೆ ತೆಗೆದುಕೊಂಡು ಪೊಲೀಸರ ಬಳಿ ಹೋಗಿಲ್ಲ. ಆ ಒಂದು ಕಾರಣಕ್ಕಾಗಿ ರಜತ್ ಅವರಿಗೆ ಸಂಕಷ್ಟ ಶುರುವಾಗಿತ್ತು. ರಜತ್ ಅವರನ್ನ ಇವತ್ತು ಬಂಧನ ಮಾಡಿದ್ರು. ವಿನಯ್ ಗೌಡ ಅವ್ರಿಗೂ ಕೂಡ ಆ ಒಂದು ಸಂಕಷ್ಟ ತಪ್ಪಿಲ್ಲ. ಆ ಒಂದು ಸಂಕಷ್ಟ ಮುಂದುವರೆದಿದೆ. ಈಗ ಪೊಲೀಸರು ವಿನಯ್ ಗೌಡ ಅವರ ಮನೆಯ ಬಾಗಿಲನ್ನು ಕೂಡ ತಟ್ಟಿದ್ದಾರೆ. ಎಸ್, ವಿನಯ್ ಗೌಡಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಬೇಕಾಬಿಟ್ಟಿ ರೀಲ್ಸ್ ಮಾಡಿ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಂತಹ ಕಿಲಾಡಿ ಜೋಡಿಗೆ ಮತ್ತೊಮ್ಮೆ ಪೊಲೀಸರು ಕದ ತಟ್ಟಿದ್ದಾರೆ. ಎಸ್, ಈ ಒಂದು ವಿಚಾರವಾಗಿ ವಿನಯ್ ಗೌಡ ಹಾಗೂ ರಜತ್ ಇಬ್ರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಜತ್ ಅವ್ರನ್ನ ಬಂಧಿಸಿದ್ದಾರೆ. ಹಂಗೆ ವಿನಯ್ ಗೌಡ ಅವ್ರನ್ನ ಹುಡುಕ್ತಾ ಇದ್ದಾರೆ.